ವಿದ್ಯಾರ್ಥಿಗಳಿಗೆ, ಪಾಲಕರಿಗೆ, ಪೋಷಕರಿಗೆ ಚಾನಲ್ಗೆ ಸ್ವಾಗತ. ನೋಡಿ, ಆಪ್ಷನ್ ಎಂಟ್ರಿ ಲಿಸ್ಟನ್ನು ಚೆಕ್ ಮಾಡಿ ನಿಮಗೆ ಯಾವ ಕಾಲೇಜು ಕೋರ್ಸು ಸಿಗಬಹುದು ಅಂತ ನಾನು ಹೇಳ್ತಾ ಇದ್ದೀನಿ. ಈ ಕೆಲವೊಬ್ಬರು ನನ್ನ ಹತ್ರ ಪೇಯ್ಡ್ ಲಿಸ್ಟ್ ತೊಗೊಂಡು ತಾವೇ ಏನೇನೋ ಹಾಕ್ಕೊಂಡವರು ಇದ್ದಾರೆ. ಕೆಲವೊಬ್ಬರು ಹೊರಗಿನವರು ಕೂಡ ಕೆಲವೊಬ್ಬರು ಏನು ನೀಟಾಗಿ ಹಾಕ್ಕೊಂಡಿದ್ದಾರೆ ಅವರು ಕೂಡ ನಾನು ಏನು ಸ್ವಲ್ಪ ಇರ್ತವೆ 50 ಒಳಗೆ ಹೇಗೆ ಆಪ್ಷನ್ ಇರ್ತಾವಲ್ಲ ಅವನ್ನು ಕೂಡ ನೋಡಿ ಹೇಳ್ತಾ ಇದ್ದೀನಿ. ಇಲ್ಲಿ ನೋಡಿ, ಈ ಒಂದು ಆಪ್ಷನ್ ಎಂಟ್ರಿಯಲ್ಲಿ ನಾನು ಥಂಬ್ನೇಲ್ನಲ್ಲೇ ಕೊಟ್ಟಿದ್ದೇನೆ. ಇದು ಮೈಸೂರು ಸ್ಪೆಷಲ್ ಅಂತ. ಇದು ಕೇವಲ ಮೈಸೂರಿನ ಅಂದರೆ ಜಾಸ್ತಿ ಮೈಸೂರು ಇದನ್ನೇ ಹಾಕ್ಕೊಂಡಿದ್ದಾರೆ. ಒಂದೆರಡು ಮಂಡ್ಯ ಅದು ಹಾಕ್ಕೊಂಡಿದ್ದಾರೆ ಅಷ್ಟೇ. ಅದು ಬಿಟ್ಟರೆ ಇದು ಮೈಸೂರು ಸ್ಪೆಷಲ್ ಅಂತ ಹೇಳ್ಬೋದು. ಈ ಒಂದು ಇದರಲ್ಲಿ ಇವರಿಗೆ ಯಾವ ಕಾಲೇಜ್ ಸಿಗುತ್ತೆ, ಇವ್ರ ರ್ಯಾಂಕಿಗೆ, ಕೆಟಗರಿಗೆ ಅಂತ ಅನ್ನೋದನ್ನು ನಾವೀಗ ನೋಡೋಣ. ನೋಡಿ, ಇವರ ರ್ಯಾಂಕ್ ಏನಿದೆ ಅಂತಂದರೆ 24,801 24,801 ಇದೆ. ಇನ್ನು ಇವರ ಕೆಟಗರಿ ಬಂದು 3A ಜನರಲ್ ಕೆಟಗರಿ ಇದೆ. 24,801 ರ್ಯಾಂಕ್ ಇದೆ. ಕೆಳಗಡೆನೂ ನಿಮಗೆ ಕಾಣಿಸ್ತಾ ಇದೆ. ಈಗ ಇವರಿಗೆ ಯಾವ ಕಾಲೇಜು ಸಿಗ್ಬೋದು ಅಂತ ನೋಡೋಣ. ಇದರಿಂದ ನಿಮಗೆ ಬಹಳಷ್ಟು ಅನುಕೂಲ ಆಗ್ತದೆ. ಅದ್ರ ಸಲುವಾಗಿ ನಾನು ಈ ವಿಡಿಯೋಗಳನ್ನು ಮಾಡ್ತಾ ಇದ್ದೀನಿ. ಹೆಚ್ಚು ಜನ ನೋಡಿದರೆ ಸ್ವಲ್ಪ ಹೆಚ್ಚು ವಿಡಿಯೋಗಳನ್ನು ಮಾಡಲಿಕ್ಕೆ ನಮಗೆ ಇದಾಗುತ್ತೆ. ಈಗ ನೋಡ್ತಾ ಹೋಗೋಣ. ನೋಡಿ, ಮೊದಲಿಗೆ SJCE ಹಾಕಿದ್ದಾರೆ. ನಿಮಗೆ ಕಾಣಲಿಕ್ಕೂ ಪರವಾಗಿಲ್ಲ, ಯಾಕಂದರೆ ಇದೇನು ಇದಿಲ್ಲ. SJCE ಮತ್ತು JSS ಯೂನಿವರ್ಸಿಟಿ ಹಾಕಿದ್ದಾರೆ. ಇವು ಯಾವ ಇವರಿಗೆ ಸಿಗೋದಿಲ್ಲ, ಯಾಕಂದರೆ ಕಂಪ್ಯೂಟರ್ ಸೈನ್ಸ್, AIML ಹಾಕಿದ್ದಾರೆ. ಇವು ಸಿಗೋದಿಲ್ಲ. ಈಗ ಮುಂದೆ ನೋಡೋಣ. ಇನ್ನು ನೋಡಿ, ಈಗ 5ನೇದು JSSನಲ್ಲಿ ISC ಹಾಕಿದ್ದಾರೆ. ಮತ್ತು JSSನಲ್ಲಿ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಬಿಸ್ನೆಸ್ ಸಿಸ್ಟಮ್ ಅಂತ ಹಾಕಿದ್ದಾರೆ. ಇದು ಸ್ವಲ್ಪ ದೂರ ಹೋಗ್ಬೋದು, ಅಷ್ಟೇ 24ರವರೆಗೆ ಹೋಗೋದಿಲ್ಲ. ಇನ್ನು SJCಯಲ್ಲಿ ENC ಹಾಕಿದ್ದಾರೆ. ನೋಡಿ, ಈ ವರ್ಷ ನಾನು ಗಮನಿಸಿದಂತೆ ENC ಕೂಡ ತುಂಬ ಟಫ್ ಕಾಂಪಿಟೇಷನ್ ಕೊಡ್ತಾ ಇದೆ. ಬಹಳಷ್ಟು ವಿದ್ಯಾರ್ಥಿಗಳು ENC ಹಾಕೋತಾ ಇದ್ದಾರೆ ಈ ವರ್ಷ. ಆದ ಕಾರಣ ENCಗೆ ಮತ್ತು ಕಂಪ್ಯೂಟರ್ ಸೈನ್ಸ್ ಮತ್ತು ಅಲೈಡ್ ಬ್ರಾಂಚ್ಗೆ ಈ ವರ್ಷ ಅಷ್ಟೊಂದು ಮೇಜರ್ ಡಿಫ್ರೆನ್ಸು ಇದರಲ್ಲಿ ರ್ಯಾಂಕ್ ವೈಸು ಕಾಣಲಿಕ್ಕೆ ಸಿಗ್ಲಿಕ್ಕಿಲ್ಲ. ಆಲ್ಮೋಸ್ಟ್ ಎರಡು ಸೇಮ್ ಒಂದು ಇದರಲ್ಲಿ ನಮಗೆ ಸಿಗ್ಬೋದು. ಈಗ ಮಾರ್ಕ್ ರೌಂಡ್ ರಿಸಲ್ಟ್ ಬಂತಂದರೆ ಇನ್ನೂ ಕ್ಲಿಯರ್ ಆಗಿ ನಮ್ಗೆ ಗೊತ್ತಾಗುತ್ತೆ. ನೋಡಿ, NIE ಹಾಕಿದ್ದಾರೆ. ಕಂಪ್ಯೂಟರ್ ಸೈನ್ಸು, AIML, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್ ಇದು 2 ಹಾಕಿದ್ದಾರೆ. ಕಂಪ್ಯೂಟರ್ ಸೈನ್ಸ್ ಮತ್ತು AIML. ಅಲ್ಲೇನು ENC ಹಾಕಿಲ್ಲ ಇವರು. NIEಯಲ್ಲಿ ಸದ್ಯಕ್ಕೆ 8 ಮತ್ತು 9 ಆಪ್ಷನಲ್ಲಿ. ನೋಡಿ, NIE ಕೂಡ ಇವ್ರ ರ್ಯಾಂಕಿಗೆ ತುಂಬ ಮೇಲೆ ಇರುವಂಥ ಕಾಲೇಜು. ಇತ್ತೀಚೆಗೆ ಒಂದು ಸ್ವಲ್ಪ ನ್ಯೂಸ್ನಲ್ಲೆಲ್ಲ ಅಲ್ಲೇ ಸ್ಟಾಫ್ಗಳನ್ನು ತೆಗೆದಿದ್ದಾರೆ, ಹೀಗೆಲ್ಲ ಬಂದಿತ್ತು. ಅದೇನಾದರೂ ಸ್ವಲ್ಪ ಇವರಿಗೆ ನೆಗೆಟಿವ್ ಆಗಿ ಸ್ವಲ್ಪ ರ್ಯಾಂಕು ಈ ವರ್ಷ ದೂರ ಹೋಗ್ಬೋದು ಅನಿಸಿದೆ. ಯಾಕಂದರೆ ಅದು ಸ್ವಲ್ಪ ಭಾಳ ದೊಡ್ಡ ಒಂದು ಇದನ್ನೇ ಆಗಿದೆ. ಎಲ್ಲ ಸ್ಟಾಫ್ಗಳನ್ನು ತೆಗೆದಿದ್ದಾರೆ ಅಂತೆಲ್ಲ ಅವರೆಲ್ಲ ಒಂದು ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಅದನ್ನೆಲ್ಲ ನೋಡಿದೆ ನಾನು TVಯಲ್ಲಿ. ಅದು ಸ್ವಲ್ಪ ಇವರಿಗೆ ಈ ಅಡ್ಮಿಷನ್ ಟೈಮಲ್ಲಿ ಹಿನ್ನಡೆ ಆಗ್ಬೋದು ಅನಿಸುತ್ತೆ. ಇನ್ನು ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮೈಸೂರು. ನೋಡಿ, ಇಲ್ಲಿ CSC ಹಾಕಿದ್ದಾರೆ, AIML ಹಾಕಿದ್ದಾರೆ. ನೋಡಿ, ಇಲ್ಲಿ ವಿದ್ಯಾವರ್ಧಕ ಕಾಲೇಜಲ್ಲಿ ಹೇಗಿದೆ ಅಂತಂದರೆ ಸ್ವಲ್ಪ ಇವರ ರ್ಯಾಂಕು ಸ್ವಲ್ಪ 22 ಒಳಗಿದ್ರೆ ಸೇಫ್ ಆಗಿರ್ತಿದ್ರು ಇವರು. ಈಗ ಸ್ವಲ್ಪ 24 ಇರೋದ್ರಿಂದ 24,801 ಇದೆ ಅದರಲ್ಲೂ. ಅಂದರೆ ನಿಯರ್ 25 ಇರೋದ್ರಿಂದ ಸ್ವಲ್ಪ ಫಸ್ಟ್ ರೌಂಡ್ನಲ್ಲಿ ಈ ಕಾಲೇಜು ಸಿಗೋದು ಸ್ವಲ್ಪ ಡೌಟು. ಇನ್ನು ಲೇಟರ್ ರೌಂಡು ಅಂದರೆ ಸೆಕೆಂಡ್ ರೌಂಡು, ಥರ್ಡ್ ರೌಂಡ್ನಲ್ಲಿ ಇವರಿಗೆ ಸಿಗೋ ಸಾಧ್ಯತೆ ಇದೆ. ಮತ್ತು ಮುಂದೆ ಯಾವುದು ಕಾಲೇಜ್ ಹಾಕಿದ್ದಾರೆ ಅಂತ ನೋಡಿದಾಗ G+S ನೋಡಿ, ವುಮನ್ ಕಾಲೇಜ್ ಇದು. ನೋಡಿ, G+S ಕಾಲೇಜಿಗೆ ಮತ್ತು ವಿದ್ಯಾವರ್ಧಕ ಕಾಲೇಜಿಗೆ ಒಂದು ಅಷ್ಟೇನು ಡಿಫ್ರೆನ್ಸ್ ಇಲ್ಲ ಕಟ್ ಆಫ್ನಲ್ಲಿ. ಆದರೆ ಕೆಲವೊಮ್ಮೆ G+S ಕೇವಲ ವುಮನ್ ಕಾಲೇಜ್ ಆಗಿರೋದ್ರಿಂದ ಕಾಂಪಿಟೇಷನ್ ಕಡಿಮೆಯಾಗಿ ಸ್ವಲ್ಪ ಕೆಲವು ವರ್ಷಗಳಲ್ಲಿ ಇದರದ ಒಂದು ಏನಿರುತ್ತೆ ಕಟ್ ಆಫ್ ದೂರ ಹೋಗಿರುತ್ತೆ. ಆದ ಕಾರಣ G+S ಕೂಡ ಕಾಲೇಜ್ ಕೂಡ ಇವರಿಗೆ ಸಿಗೋ ಸಾಧ್ಯತೆ ಇದೆ. ಫಸ್ಟ್ ರೌಂಡಲ್ಲಂದ್ರೂ ಸೆಕೆಂಡ್ ರೌಂಡ್ನಲ್ಲಿ ಸಿಗೋ ಸಾಧ್ಯತೆ ಇದೆ. ಇವರು ಏನು ಡಿಸೈಡ್ ಮಾಡಬೇಕಂದ್ರೆ ವಿದ್ಯಾವರ್ಧಕ ಕಾಲೇಜಿಗೆ ಹೋಗಬೇಕು ಅನ್ನೋದಿತ್ತಂದರೆ ಇದನ್ನು ಮೇಲಿಟ್ಕೊಳ್ಳಿ, ಈ G+S ಇರೋ ಅಲ್ಲೇ ಇರಲಿ. ಇಲ್ಲ, ಅಥವಾ ಇದಕ್ಕೆ ನಾವು ಹೋಗಬೇಕು ಅನ್ನೋದಂದ್ರೆ ಇದನ್ನು ಮೇಲಿಟ್ಕೊಳ್ಳಿ. ಯಾಕಂದರೆ ಯಾವುದಾದ್ರೂ ಅಲಾಟ್ ಆಗೋ ಚಾನ್ಸ್ ಇದೆ ಇವರಿಗೆ. ಇನ್ನು ಮತ್ತೆ ನೋಡಿ, ಇಲ್ಲಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ನಲ್ಲಿ ಮತ್ತೆ ENC ಹಾಕಿದ್ದಾರೆ. ಇಲ್ಲಿ ENC ಹಾಕಿದ್ದಾರೆ. ಇದು ಕೂಡ ಸಿಗೋದು ಡೌಟು. ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನು ಮತ್ತು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ನೋಡಿ, ಇದು ಏನು 47,000ದ್ದು E2022 ಕೋಡ್ ಇದ್ದದ್ದು ಏಡೆಡ್ ಕಾಲೇಜು. ತುಂಬ ಕಾಂಪಿಟೇಷನ್ ಇರುತ್ತೆ ಇಲ್ಲಂತೂ. ಇದು ಅನ್ಏಡೆಡ್ ಕಾಲೇಜು, ಇಲ್ಲೂ ಕಾಂಪಿಟೇಷನ್ ಸ್ವಲ್ಪ ಕಡಿಮೆ ಇರುತ್ತೆ. ಆದರೆ ಇಷ್ಟು 28,000ವರೆಗೆ, ಇದು 24,000ವರೆಗೆ 800ವರೆಗೆ ರ್ಯಾಂಕ್ ಹೋಗೋದಿಲ್ಲ ಅನಿಸುತ್ತೆ. ಇನ್ನು ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ನಲ್ಲಿ ENC ಹಾಕಿದ್ದಾರೆ. ನಾನು ಈಗಾಗಲೇ ಹೇಳಿದೆ, ENC ಕೂಡ ಸೇಮ್ ಒಂದು CS ಆ್ಯಂಡ್ ಅಲೈಡ್ ಬ್ರಾಂಚ್ಗೆ ಕೊಡುವಷ್ಟು ಕಾಂಪಿಟೇಷನ್ ಈ ವರ್ಷ ಕೊಡ್ತಾ ಇದೆ. ಆದರೂ ಸ್ವಲ್ಪ ಟಾಪ್ ಕಾಲೇಜ್ ಬಿಟ್ಟರೆ ಇದು ಸ್ವಲ್ಪ ಕೆಳಗಿನ ಕಾಲೇಜ್ನಲ್ಲಿ ಸ್ವಲ್ಪ ಕಾಂಪಿಟೇಷನ್ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ಹೀಗಾಗಿ ENC ಜಾಸ್ತಿ ಸಿಗೋ ಚಾನ್ಸು ಇದೆ ಇವರಿಗೆ ಫಸ್ಟ್ ರೌಂಡ್ನಲ್ಲಿ. ಇನ್ನು PS ಕಾಲೇಜು ಮಂಡ್ಯ ಹಾಕಿದ್ದಾರೆ. ಇದಂತೆ ಆರಾಮಾಗಿ ಇವ್ರಿಗೆ ಫಸ್ಟ್ ರೌಂಡ್ನಲ್ಲೇ ಅಲರ್ಟ್ ಆಗುತ್ತೆ. PS ಕಾಲೇಜು ಅಷ್ಟೇನು ಇದು ಕಾಂಪಿಟೇಷನ್ ಇಲ್ಲ. ಅರೌಂಡ್ 32-34K ಇವರ ಒಂದು 3A ಕ್ಯಾಟಗರಿಗೆ ನೋಡಿದಾಗ ಇರುವಂಥ ರ್ಯಾಂಕ್ ಇರುವಂಥ ಕಾಲೇಜ್ ಇದು. ಆದ ಕಾರಣ ಆರಾಮಾಗಿ ಇವರಿಗೆ ಫಸ್ಟ್ ರೌಂಡ್ನಲ್ಲೇ ಇದು PS ಕಾಲೇಜ್ ಆಫ್ ಇದು ಇಂಜಿನಿಯರಿಂಗ್ ಮಂಡ್ಯದಲ್ಲಿ ಸಿಗ್ಬೋದು, ಅಥವಾ ENC ವಿದ್ಯಾವರ್ಧಕದಲ್ಲಿ ಸಿಗ್ಬೋದು. ತುಂಬ ನೀಟಾಗಿ ಹಾಕಿದ್ದಾರೆ. ಇನ್ನು ಮುಂದೆ ನಾವು ನೋಡಿದ ಹಾಗೆ ಇದೇ PS ಕಾಲೇಜುಗಳನ್ನು ಹಾಕಿದ್ದಾರೆ.
ಈ RV ಯೂನಿವರ್ಸಿಟಿ ನೋಡಿ ಮತ್ತೆ ಟಾಪ್ ಕಾಲೇಜ್ ಹಾಕಿದ್ದಾರೆ. ಈ ರೀತಿ ಹಾಕೋದ್ರಲ್ಲಿ ಏನೂ ಅರ್ಥ ಇಲ್ಲ. ನೋಡಿ RV ಯೂನಿವರ್ಸಿಟಿ ಇವರು ಏನು ನೋಡಿದ್ದಾರೆ ಅಂದರೆ ಇದು ಹೊಸ ಕಾಲೇಜು, ಮೈಸೂರು ಕಾಲೇಜು, ಹೀಗಾಗಿ ಒಂದು ಇದು ದೂರ ಹೋಗ್ಬೋದು ಅಂತ ಹಾಕಿದ್ದಾರೆ. ಇದನ್ನು ಕೂಡ ಇವರು ನೋಡಬೇಕು. ಆದರೆ RV ಯೂನಿವರ್ಸಿಟಿ ಅನ್ನೋ ಒಂದು ಹೈಪ್ ಮೇಲೆ ಅಷ್ಟೊಂದು 24ವರೆಗೆ ಹೋಗ್ಲಿಕ್ಕಿಲ್ಲ ಅಂತ ಅನಿಸುತ್ತೆ. ಕೆಲವೊಮ್ಮೆ ಇದು ಹೊಸ ಕಾಲೇಜು ಅಂತ ಹಿಂಜರಿಬೋದು ಅನಿಸುತ್ತೆ. ಯಾಕಂದರೆ ಈಗಲೇ ನಾವು ಏನು ಹೇಳಲಿಕ್ಕೆ ಬರೋದಿಲ್ಲ. ಇದು ನಮಗೆ ಮಾರ್ಕ್ ರೌಂಡ್ ರಿಸಲ್ಟ್ ಬಂದಾಗ ಈ RV ಯೂನಿವರ್ಸಿಟಿ ಕ್ರೇಜ್ ಎಷ್ಟು ಜನರಲ್ಲಿದೆ ಅನ್ನೋದು ಗೊತ್ತಾಗುತ್ತೆ. ಏನೇ ಆಗಲಿ ಇವನ್ನೆಲ್ಲ ತೆಳಗಡೆನೇ ಹಾಕಿದ್ದಾರೆ ಅವರು. ಇನ್ನು ಮಹಾರಾಜ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇದು ಕೂಡ ಒಂದು ಇವರ ಒಂದು ರ್ಯಾಂಕಿಗೆ 40K ಮೇಲೆ ಸಿಗುವಂಥ ಕಾಲೇಜು. ಆರಾಮಾಗಿ ಇವರಿಗೆ ಇಲ್ಲಿ ಅಲಾಟ್ ಆಗುತ್ತೆ. ಇವನ್ನ ಮಾರ್ಕ್ ರೌಂಡ್ನಲ್ಲೇ ಅಲಾಟ್ ಆಗ್ಬೋದು. ಅಥವಾ ನಾನು ಈಗಾಗಲೇ ಹೇಳಿದಂತೆ ವಿದ್ಯಾವರ್ಧಕ ಎಲೆಕ್ಟ್ರಾನಿಕ್ಸು ಅಲಾಟ್ ಆಗ್ಬೋದು. ಈಗ ಎಲ್ಲ ಸೇಫ್ ಇದೆ. ಇವರ ಒಂದು ನಾವು ಆಪ್ಷನ್ ಎಂಟ್ರಿಯನ್ನು ನೋಡಿದರೆ ಸೇಫ್ ಇದೆ. ಇವರಿಗೆ ವಿದ್ಯಾವರ್ಧಕ ಕಾಲೇಜು ಅಥವಾ G3SS ಕಾಲೇಜ್ನಲ್ಲಿ ಕಂಪ್ಯೂಟರ್ ಸೈನ್ಸ್ ಬ್ರಾಂಚು ಆರಾಮಾಗಿ ಸಿಗುತ್ತೆ. 3rd ರೌಂಡ್ವರೆಗೆ ಕಾಯ್ದರೆ ಬೇರೆ ಏನೂ ಪ್ರಾಬ್ಲಮ್ ಇಲ್ಲ. ಇನ್ನು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಆಪ್ಷನ್ ಎಂಟ್ರಿಯೊಂದಿಗೆ ಭೇಟಿಯಾಗೋಣ. ಯಾರು ಮೈಸೂರಿನಲ್ಲಿ ಕಾಲೇಜನ್ನು ನೋಡ್ತಾ ಇದ್ದರೆ ಅವರಿಗೆ ಈ ವಿಡಿಯೋ ತುಂಬ ಉಪಯುಕ್ತ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ.